ರಾಜ್ಯದಲ್ಲಿ ಇನ್ಮುಂದೆ ಕೆಮ್ಮಂಗಿಲ್ಲ, ಜೋರಾಗಿ ಮಾತನಾಡಂಗಿಲ್ಲ, ಬೇಕಾಬಿಟ್ಟಿ ಮಾತನಾಡುವುದಕ್ಕೆ ರಾಜ್ಯ ಸರ್ಕಾರ ಬ್ರೇಕ್ ಹಾಕಿದೆ. ಈಗ ಇಂದು ವಿಧಾನಸಭೆಯಲ್ಲಿ ಗೃಹ ಸಚಿವ ಪರಮೇಶ್ವರ್ ವಿಧೇಯಕ ಮಂಡಿಸಿದ್ದು ಅದಕ್ಕೆ ವಿಪಕ್ಷ ಬಿಜೆಪಿ ಕೆಂಡ ಕಾರುತ್ತಿದ್ದಾರೆ. ನಾವು ಯಾವುದಕ್ಕೂ ಒಪ್ಪೋದಿಲ್ಲ ಅಂತ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಕೆಮ್ಮಂಗಿಲ್ಲ, ಕಿರುಚಾಡಂಗಿಲ್ಲ, ದ್ವೇಷ ಭಾಷಣಕ್ಕೆ ಬ್ರೇಕ್. ಸದನದಲ್ಲಿ ಸರ್ಕಾರದಿಂದ ಮಹತ್ವದ ಮಸೂದೆ ಮಂಡನೆ. ರಾಜ್ಯದಲ್ಲಿ ಇನ್ಮುಂದೆ ಯಾರೂ ಕೂಡ ಒಬ್ಬರಿಗೆ ನೋವಾಗದಂತೆ ಕೆಮ್ಮಂಗಿಲ್ಲ, ಕಿರುಚಾಡಂಗಿಲ್ಲ. ಯಾಕಂದ್ರೆ ರಾಜ್ಯ ಸರ್ಕಾರ ಈಗ ದ್ವೇಷ ಭಾಷಣಕ್ಕೆ ಬ್ರೇಕ್ ಹಾಕಿದೆ. ದ್ವೇಷ ಭಾಷಣ ಮಾಡುವ ಮೂಲಕ ಸಮಾಜದಲ್ಲಿ ಅಶಾಂತಿ, ಕೋಮುಗಲಭೆ, ಕಾನೂನು ಸುವ್ಯವಸ್ಥೆ ಹದಗೆಡೋದನ್ನ ತಡೆಯುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಮಹತ್ವದ ವಿಧೇಯಕ ಮಂಡಿಸಿದೆ. ವಿಧಾನಸಭೆಯಲ್ಲಿ ಇಂದು ಗೃಹ ಸಚಿವ ಪರಮೇಶ್ವರ್ ದ್ವೇಷ ಅಪರಾಧಗಳು ಮತ್ತು ದ್ವೇಷ ವಿಧೇಯಕ 2025 ಮಂಡನೆ ಮಾಡಿದ್ರು. ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷಗಳ ಅಪರಾಧಗಳ ಪ್ರತಿಬಂಧಕ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಇನ್ನು ಈ ದ್ವೇಷ ಭಾಷಣದಲ್ಲಿ ಏನೇನು ಅಂಶಗಳಿವೆ ಅನ್ನೋದನ್ನ ನೋಡೋದಾದ್ರೆ, ದ್ವೇಷ ಹುಟ್ಟಿಸೋ ರೀತಿ ಭಾಷಣ ಮಾಡಿದ್ರೆ ಅದು ಅಪರಾಧ. ಯಾವುದೇ ವ್ಯಕ್ತಿಗೆ ಮಾನಹಾನಿ ಆಗುವಂತೆ ಮಾತನಾಡುವಂತಿಲ್ಲ. ದ್ವೇಷ ಭಾಷಣ ಮಾಡಿದ್ರೆ ಕನಿಷ್ಠ 1 ವರ್ಷ, ಗರಿಷ್ಠ 7 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗುತ್ತೆ. ಜೈಲು ಶಿಕ್ಷೆ ಜೊತೆಗೆ 50,000 ರೂಪಾಯಿ ದಂಡ ವಿಧಿಸಲಾಗುತ್ತೆ. ಅಪರಾಧ ಪುನರಾವರ್ತನೆ ಆದಲ್ಲಿ ಕನಿಷ್ಠ 2 ವರ್ಷ, ಗರಿಷ್ಠ 10 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗುತ್ತೆ. ಅಪರಾಧ ಪುನರಾವರ್ತನೆ ಆದರೆ ಜೈಲು ಶಿಕ್ಷೆ ಜೊತೆ 1 ಲಕ್ಷ ರೂಪಾಯಿ ದಂಡ ಕೂಡ ಹಾಕಲಾಗುತ್ತೆ. ದ್ವೇಷ ಹುಟ್ಟಿಸುವಂತ ಪ್ರಕಟಣೆ, ಪ್ರಚಾರ ಮಾಡುವಂತಿಲ್ಲ. ಸಂದೇಶ, ಪಠ್ಯಚಿತ್ರ, ಧ್ವನಿ, ಸಂಕೇತ, ದತ್ತಾಂಶದಲ್ಲೂ ದ್ವೇಷ ಹುಟ್ಟಿಸಬಾರದು. ದ್ವೇಷ ಭಾಷಣ ಸಮರ್ಥಿಸಿಕೊಳ್ಳುವವರಿಗೂ ಕೂಡ ಶಿಕ್ಷೆ. ಮಾಧ್ಯಮಗಳಲ್ಲೂ ದ್ವೇಷ ಹುಟ್ಟಿಸುವಂಥ ವಿಡಿಯೋ ಹಾಕುವಂತಿಲ್ಲ. ಪ್ರಚೋದನಕಾರಿ ವಿಡಿಯೋಗಳನ್ನು ಬ್ಲಾಕ್ ಮಾಡುವ ಪವರ್ ಅಧಿಕಾರಿಗೆ ಇರುತ್ತದೆ. ಇನ್ನು ಡಿವೈಎಸ್ಪಿ, ಎಸಿಪಿ ಮೇಲ್ಪಟ್ಟ ಅಧಿಕಾರಿಗಳು ಸಾಮಾಜಿಕ ಜಾಲತಾಣ, ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು, ವಿದ್ಯುನ್ಮಾನ ಮಾಧ್ಯಮವೂ ಸೇರಿ ವ್ಯಕ್ತಿ ಅಥವಾ ಸಂಸ್ಥೆಗೆ ತನ್ನ ಡೊಮೇನ್ನಿಂದ ದ್ವೇಷ ಭಾಷಣ, ಅಪರಾಧದ ವಿಷಯಗಳನ್ನು ಬ್ಲಾಕ್ ಮಾಡಲು ಅಥವಾ ತೆಗೆದುಹಾಕಲು ನಿರ್ದೇಶಿಸುವ ಅಧಿಕಾರ ಹೊಂದಿರಲಿದೆ. ನೋಡಿ, ದ್ವೇಷ ಭಾಷಣ ಇದು ಪಿತೂರಿ ಅಷ್ಟೇ. ಇದು ಒಂದು ಪಿತೂರಿ. ವಾಕ್ ಸ್ವಾತಂತ್ರ್ಯವನ್ನ ಕಿತ್ಕೊಳ್ಳುವಂಥದ್ದು. ಯಾರು ಭಾಷಣ ಮಾಡ್ತಾರೆ, ವಿರೋಧಿಗಳು, ರಾಜಕೀಯ ವಿರೋಧಿಗಳನ್ನ ಬಗ್ಬಡಿಯೋಕೆ ಇದನ್ನ ಉಪಯೋಗ ಮಾಡ್ತಾರಷ್ಟೇ. ಅವರು ನ್ಯಾಯವಾಗಿ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಇದನ್ನ ರಾಜಕೀಯ ವಿರೋಧಿಗಳನ್ನ ಬಗ್ಬಡಿಯೋಕೆ ಈ ಕಾನೂನನ್ನ ತಂದು ಅವ್ರಿಗೆ ಕಿರುಕುಳ, ತೊಂದರೆ ಕೊಡಕ್ಕೆ ಮಾಡ್ತಾ ಇರೋದು ಅಂತ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಈಗಿರೋ ಕಾನೂನುಗಳೇ ಬೇಕಾದಷ್ಟಿದೆ. ತಪ್ಪು ಮಾಡಿದವ್ರಿಗೆ ಅಥವಾ ಅವ್ಯಾಚಾರ ಬಳಸುವಂತವ್ರಿಗೆ ಇವೆಲ್ಲದಕ್ಕೂ ಇರೋ ಕಾನೂನುಗಳೇ ಬೇಕಾದಷ್ಟಿದೆ. ಇನ್ನು ಪರಮೇಶ್ವರ್ ವಿಧೇಯಕ ಮಂಡನೆ ಮಾಡಿದ ಬಳಿಕ ಸ್ಪೀಕರ್ ಖಾದರ್ ಅದನ್ನ ವಿಧಾನಸಭೆಯಲ್ಲಿ ಒಪ್ಪಿಗೆಗೆ ಹಾಕಿದ್ರು. ಈ ವೇಳೆ ಬಿಜೆಪಿ ನಾಯಕರು ತೀವ್ರವಾಗಿ ವಿರೋಧಿಸಿದ್ರು. ಇದಕ್ಕೆ ನಮ್ಮ ಒಪ್ಪಿಗೆ ಇಲ್ವೇ ಇಲ್ಲ ಅಂತ ಘೋಷಣೆ ಕೂಗಿದ್ರು. ಒಟ್ಟಾರೆ ದ್ವೇಷ ಭಾಷಣಕ್ಕೆ ಲಗಾಮು ಹಾಕಲು ರಾಜ್ಯ ಸರ್ಕಾರ ಮುಂದಾಗಿದೆ. ಆದರೆ ಬಿಜೆಪಿಯವರು ಇದು ನಮ್ಮನ್ನೇ ಟಾರ್ಗೆಟ್ ಮಾಡಿ ಮಂಡಿಸಿದ್ದಾರೆ ಅಂತ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಳಗಾವಿ.